ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಒನ್ಸ್ ಅಗೇನ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷದಲ್ಲಿ ಎಲ್ಲ ನನ್ನ ವೈಟಿ ಫ್ಯಾಮಿಲಿಗೆ ಅವ್ರ ವಾಚ್ ಅವರ್ಸ್ ಎಲ್ಲ ಬೇಗ ಕಂಪ್ಲೀಟ್ ಆಗಿ ಎಲ್ರದ್ದು ಚಾನಲ್ ಮೊನಟೈಸ್ ಆಗಲಿ ಅಂತ ನಾನು ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಸ್ನೇಹಿತರಿಗೂ ವಿಶಸ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ನಾನು ಬಂದು ನಮ್ಮ ಮನೆಯಲ್ಲೆಲ್ಲ ನಾವುಗಳೆಲ್ಲ ಬಂದು ನ್ಯೂ ಇಯರ್ನ ಇವಾಗ ಸೆಲೆಬ್ರೇಟ್ ಮಾಡಲ್ಲ, ನಾವು ಬಂದು ಯುಗಾದಿ ಹಬ್ಬಕ್ಕೆ ಸೆಲೆಬ್ರೇಟ್ ಮಾಡೋದು. ಓಕೆ, ಹೇಳಬೇಕು ವಾಡಿಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಕುಯ್ಯಲ್ಲ ನಾನು. ಇನ್ನು ಈ ವಿಡಿಯೋದಲ್ಲಿ ಬಂದು ನಾನು ಊರಿಂದ ರಿಟರ್ನ್ ಆಗ್ತಾ ಇರೋದು, ಮತ್ತು ಮನೆಯಲ್ಲಿ ಒಂದು ಸೈಟ್ ತೊಗೊಂಡಿದ್ದಾರೆ, ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ತಮ್ಮ ಮಕ್ಕಳದು ಸ್ಕೂಲ್ ಡೇ ಫಂಕ್ಷನ್ ಇತ್ತು, ಆ ಫಂಕ್ಷನ್ ಅಟೆಂಡ್ ಮಾಡಿ ನಾನು ರಿಟರ್ನ್ ಬ್ಯಾಂಗ್ಳೂರ್ಗೆ ಆಗಿರೋದು. ಮತ್ತು ನ್ಯೂ ಇಯರು ಸೆಲೆಬ್ರೇಟ್ ಎಲ್ಲ ಏನು ಮಾಡಿಲ್ಲ, ಹಾಗೆ ಜಸ್ಟ್ ನಿಮ್ಮ ಮುಂದೆ ತೋರಿಸ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ವಿಡಿಯೋನ ಹೋಗಿ ನೋಡ್ಕೊಂಬರೋಣ, ಯಾಕೆ ತಡ ಮಾಡೋದು. ಓಕೆ, ನನ್ನ ತಮ್ಮ ಮಗಂದು ಇಬ್ಬರದು ಸ್ಕೂಲ್ ಡೇ ಇತ್ತು, ಇಬ್ಬರು ಒಂದೇ ಸ್ಕೂಲ್ಗೆ ಹೋಗ್ತಾರೆ. ಇನ್ನು ಇವಳು ನನ್ನ ತಮ್ಮ ಮಗಳು 2ರಲ್ಲಿ ಪ್ರೈಸ್ ತೊಗೊಂಡಿದ್ದಾಳೆ, ರನ್ನಿಂಗ್ ರೇಸು ಏನೇನೋ ಆಟ ಆಡೋದ್ರಲ್ಲಿ. ಇವಳಂತೂ ಚೆನ್ನಾಗಿ ಓದ್ತಾಳೆ. ಇನ್ನೊಬ್ಬ ಬಂದು ನನ್ನ ತಮ್ಮನ ಮಗ, ಅವನು ಅಷ್ಟೇ ಚೆನ್ನಾಗಿ ಓದೋದು ಸ್ವಲ್ಪ ಡಲ್ಲೇನೆ, ಬಟ್ ಅವನು ಒಂದೆರಡು ಪ್ರೈಜಸ್ನ ತೊಗೊಂಡಿದ್ದಾನೆ. ಇನ್ನು ಇದು ಸ್ಕೂಲ್ ಡೇಗೆ ಇಷ್ಟು ಅರೇಂಜ್ಮೆಂಟ್ ಎಲ್ಲ ಮಾಡಿದರು. 2 ಡೇಸ್ ಮಾಡ್ತಾರೆ, ಒಂದಿನ ಪ್ರೈಸಸ್ ಕೊಡೋದು, ಇನ್ನೊಂದು ದಿನ ಸ್ಕೂಲ್ ಡೇ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಇನ್ನು ಒಂದು ದಿನ ಪ್ರೈಸ್ ತೊಗೊಳೋದ್ರಲ್ಲಿ ಇನ್ನು ಇವನು ನನ್ನ ತಮ್ಮ ಮಗ, ಇವನು 2ರಲ್ಲಿ ಪ್ರೈಸ್ ತೊಗೊಂಡ, ಅವಳು 2 ಪ್ರೈಸ್ ತೊಗೊಂಡ್ಳು, ಇವನು 2 ಪ್ರೈಸ್ ತೊಗೊಂಡ್ರು. ಅಂದರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿರ್ತಾರೆ ಅಲ್ವಾ, ಅದರಲ್ಲಿ. ಆ್ಯಂಡ್ ನನ್ನ ತಮ್ಮ ಮಗಳು ಬಂದು ಸ್ಕೂಲ್ಗೆ 2nd ರ್ಯಾಂಕು ಓದೋದ್ರಲ್ಲಿ. ಇವಳು ತುಂಬ ಚೂಟಿ ಇದ್ದಾಳೆ, ಚೆನ್ನಾಗೂ ಓದ್ತಾಳೆ, ಡ್ಯಾನ್ಸು ಚೆನ್ನಾಗಿ ಮಾಡ್ತಾಳೆ, ಎಲ್ಲದರಲ್ಲೂ ಟೋಟಲಿ ತುಂಬ ಆ್ಯಕ್ಟಿವ್ ಇದ್ದಾಳೆ. ಟೋಟಲಿ ನನಗೆ ಅವಳಂದರೆ ತುಂಬ ಇಷ್ಟ. ಬಂದುಬಿಟ್ಲು ಅತ್ತೆ ಅಂದ್ಕೊಂಡು. ನೋಡಿ, ಇದು ಅವಳು 2nd ಪ್ರೈಸು ತೊಗೊಂಡಿರೋದು. ಅಂದರೆ ಪ್ರೈಸಸ್ ಅಷ್ಟು ಕ್ವಾಂಟಿಟಿ ಇಲ್ಲ, ಬಟ್ ಎಲ್ಲರೂ ಮುಂದೆ ಅಷ್ಟು ಪ್ರೈಸ್ ತೊಗೊತೀವಲ್ವ, ಅದೇ ಒಂದು ಖುಷಿ. ನೋಡಿ, ಇಬ್ಬರೂ 2 ಸಲ ಹೋಗಿ ಇಬ್ಬರು 2 ಪ್ರೈಸಸ್ನ ತೊಗೊಂಡಿದ್ದಾರೆ. ಹೇಳ್ದಾಗೆ ಇದು ಆ್ಯಕ್ಟಿವಿಟೀಸಲ್ಲಿ ಪ್ರೈಸಸ್ ಬಂದಿರೋದು. ಇನ್ನು ನೆಕ್ಸ್ಟ್ ಡೇ ಬಂದ್ವಿ, ಸ್ಕೂಲ್ ಡೇ ಇತ್ತು, ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿಸ್ತಾಯಿದ್ರು. ನಾವು ಬಂದು ಹಿಂದೆಗಡೆ ಕುತ್ಕೊಂಡ್ವಿ, ನೋಡೋದಕ್ಕೆ ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಬಟ್ ಈ ಬ್ಯಾಂಗ್ಳೂರಲ್ಲೆಲ್ಲ ಚೌಟ್ರಿಗಳಲ್ಲೆಲ್ಲ ಮಾಡ್ತಾರೆ ಸ್ಕೂಲ್ ಡೇ, ಆ ಥರ ಮಾಡಿದ್ರೆ ಏನೂ ಮಜಾ ಇರಲ್ಲ. ಈ ಥರ ಮಾಡಬೇಕು ಸ್ಕೂಲ್ ಡೇನ, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಸ್ಟ್ರಿಕ್ಟು, ಒಂದು ಮನೆಗೆ ಇಬ್ಬರೇ ಬರಬೇಕು, ಅಪ್ಪ ಅಮ್ಮ ಮಾತ್ರ ಬರಬೇಕು ಅಂತ. ಬಟ್ ಹಳ್ಳಿಗಳಲ್ಲಿ ಆ ಥರ ಅಲ್ಲ, ಮನೆಯಲ್ಲಿರೋರೆಲ್ಲ ಹೋಗ್ಬೋದು. ಇನ್ನು ನನ್ನ ತಮ್ಮ ಮಗಳು ಡ್ಯಾನ್ಸಿಗೆ ಈ ಥರ ರೆಡಿಯಾಗಿದ್ದಾಳೆ, ಇದು ಅವಳ ಡ್ಯಾನ್ಸ್ ಡ್ರೆಸ್ಸು. ಬಟ್ ಅವಳಂತೂ ಸಖತ್ ಕ್ಯೂಟಾಗಿ, ಸಖತ್ ಇನ್ನೋಸೆಂಟಾಗಿ ಕಾಣಿಸ್ತಾ ಇದ್ಲು. ಬಟ್ ನೀವು ನೋಡೋಷ್ಟು ಇನ್ನೋಸೆಂಟ್ ಅಲ್ಲ, ಅವಳಷ್ಟು ಹಠಮಾರಿ, ಅವಳಷ್ಟು ತರಲೆ, ಅವಳಷ್ಟು ಕೀಟ್ಲೆ ಯಾರೂ ಕೊಡಲ್ಲ. ಅವ್ರ ಅಪ್ಪ ಅಮ್ಮಂಗೆ ಅಷ್ಟು ಹಿಂಸೆ ಕೊಡ್ತಾಳೆ, ಅಷ್ಟು ತರಲೆ ಮಾಡ್ತಾಳೆ. ಬಟ್ ಅಷ್ಟೇ ಕ್ಯೂಟಾಗೂ ಇದ್ದಾಳೆ, ಅಷ್ಟೇ ಚೆನ್ನಾಗೂ ಓದ್ತಾಳೆ. ಚೆನ್ನಾಗಿ ಓದೋ ಹೆಣ್ಮಕ್ಳುಗಳೆಲ್ಲ ಸ್ವಲ್ಪ ಹಾಗೆ ಇರ್ತಾರೆ ಅಲ್ವಾ, ಅವ್ರು ಎಷ್ಟು ಕ್ಯೂಟಾಗಿರ್ತಾರೋ ಅಷ್ಟೇ ಅಪ್ಪ ಅಮ್ಮದಿರನ್ನ ಗೋಳುಕಂತಾರಂತೆ ಮಕ್ಕಳು. ಸೊ ಇವಳು ಹಾಗೇ. ಸೊ ಡ್ಯಾನ್ಸಿಗೆ ರೆಡಿಯಾಗಿದ್ದೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ಲು. ಇನ್ನು ಅಲ್ಲೂ ಮೇಲೆ ಸ್ಟೇಜ್ ಮೇಲೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇನ್ನು ಇದು ನನ್ನ ತಮ್ಮ ಮಗಳು. ಯಾವುದು ಡ್ಯಾನ್ಸ್ ಸಾಂಗು ಅಂದರೆ ಯಾವ ಸಾಂಗು, ಯಾವುದೋ ಒಟ್ಟಿನಲ್ಲಿ ತೆಲುಗು ಸಾಂಗಿಗೆ ಅವಳು ಡ್ಯಾನ್ಸ್ ಮಾಡಿದ್ದು, ಚೆನ್ನಾಗಿತ್ತು. ಸ್ಟೆಪ್ ನೋಡಿ ಎಷ್ಟು ಸಖತ್ತಾಗಿ ಮಾಡ್ತಿದ್ದಾಳೆ. ಮಧ್ಯದಲ್ಲಿದ್ದಾಳಲ್ಲ ಅವಳೇನೆ, ನೋಡಿರ್ತೀರಾ, ನೋಡಿದ್ರೆ ಗೊತ್ತಾಗುತ್ತೆ ಅವಳೇನೆ ಅಂದ್ಬಿಟ್ಟು. ಯಾವುದಿದು ಸಾಂಗು, ಯಾವುದದು ಸಾಂಗು ನನ್ನ ಮಗಳು ಇಲ್ವೇ ಕೇಳೋಣ ಅಂದರೆ. ಬಟ್ ಟೋಟಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಚೆನ್ನಾಗಿ ಮಾಡ್ತಾಳೆ, ಡ್ಯಾನ್ಸು ಎಲ್ಲದನ್ನು. ಇನ್ನು ಇವಳದು ಡ್ಯಾನ್ಸ್ ಮುಗೀತು. ನಾನು ಪೂರ್ತಿ ಡ್ಯಾನ್ಸ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಇಲ್ಲಿ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಮತ್ತು ಆ ಸಾಂಗ್ ಹಾಕಿ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಆ ಸಾಂಗು ಹಾಕೋಕ್ಕಾಗಲಿಲ್ಲ. ಇನ್ನು ಇದು ನನ್ನ ತಮ್ಮ ಮಗಂದು ಡ್ಯಾನ್ಸು, ಇದು ಸಖತ್ತಾಗಿತ್ತು. 4 ಡ್ಯಾನ್ಸ್ ಇದ್ದಿದ್ದು, ಅಂದರೆ 4 ಸಾಂಗ್ಸ್ ಇದ್ದಿದ್ದು. ಬಟ್ ಜನ ಜಾಸ್ತಿ ಆದರು, ಕಾಣಿಸೋದೇ ಇಲ್ಲ ಹಿಂದೆಗಡೆ ಇರೋರು, ಮುಂದೆಗಡೆ ಇರೋರು ಮಾತ್ರ ಹೈಲೈಟ್ ಆಗ್ತಾಯಿದ್ರು. ಬಟ್ ಪರ್ಫಾರ್ಮೆನ್ಸ್ ಎಲ್ಲ ಟೋಟಲಿ ಚೆನ್ನಾಗಿತ್ತು. ಇದು ಬಂದು ದೇವರು, ಶಿವು ದೇವರು
ಯಾವ ಥರ ಗೋಕರ್ಣದಲ್ಲಿ ಸ್ಥಾಪನೆ ಆಗಿದ್ದು ಅಂದ್ಬಿಟ್ಟು ಅದ್ರ ಬಗ್ಗೆ ಕತೆ ಮತ್ತು ಡ್ಯಾನ್ಸು ಮತ್ತು ಅದ್ರ ಬಗ್ಗೆ ವಿವರಣೆ ಕೊಡೋದು ಆಗಿತ್ತು. ಕಾಂತಾರದು ಸಾಂಗ್ ಇತ್ತು ಇದರಲ್ಲಿ. ಸೊ ಸಾಂಗು ಕೇಳೋದಕ್ಕೆ ಎಲ್ಲ ಸಖತ್ತಾಗಿತ್ತು. ನನಗಂತೂ ಇದು ಡ್ಯಾನ್ಸು ತುಂಬಾ ಇಷ್ಟ ಆಯಿತು, ಪರ್ಫಾಮೆನ್ಸು. ಬಟ್ ನನ್ನ ತಮ್ಮ ಮಗ ಕಾಣಿಸ್ಲೇ ಇಲ್ಲ ನನಗೆ. ಆಮೇಲೆ ಮನೆಗೆ ಬಂದಮೇಲೆ ನನ್ನ ತಮ್ಮಂಗೆ ಮೊಬೈಲ್ ಕೊಟ್ಟಿದ್ದೆ ವೀಡಿಯೋ ಮಾಡೋದಕ್ಕೆ. ಮನೆಗೆ ಬಂದಮೇಲೆ ಮೊಬೈಲಲ್ಲಿ ಝೂಮ್ ಮಾಡಿ ನೋಡಿದ್ದಾಯಿತು ಅವನು ಎಲ್ಲಿದ್ದಾನೆ ಅಂದ್ಬಿಟ್ಟು. ಈ ಕಡೆ ನಾನು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ರೆ ನನಗೆ ರೈಟ್ ಸೈಡಿಗೆ ಕಾಣಿಸ್ತಾನೆ, ಲಾಸ್ಟಲ್ಲಿದ್ದ ಅವನು ಹುಡುಗಿರ ಹಿಂದೆಗಡೆ. ಇನ್ನೇನು ಮಾಡೋಕ್ಕಾಗಲ್ಲ. ಸರಿ, ಸ್ಕೂಲ್ ಡೇ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಹೊರಡ್ಬೇಕಲ್ವ. ಇನ್ನು ಇದು ಬಂದು ನಮ್ಮ ಮನೆಯಲ್ಲಿ ಇವಾಗ ರೀಸೆಂಟಾಗಿ ಸೈಟ್ ತೊಗೊಂಡಿದ್ದಾರೆ. ಇನ್ನು ಮನೆ ಕಟ್ಟಿಲ್ಲ, ಕಟ್ಟಬೇಕು. ಆಪೋಸಿಟು ರೈಲ್ವೆ ಸ್ಟೇಷನ್ ಆಗ್ತಾಯಿದೆ. ಇದು ಕಾರ್ನರ್ ಸೈಟು, ಚೆನ್ನಾಗಿದೆ ಜಾಗ ಎಲ್ಲ. ತುಂಬ ಕಷ್ಟಪಟ್ಟು ತೊಗೊಂಡಿದ್ದಾರೆ ಮನೆಯಲ್ಲಿ, ಯಾರದೇ ಹೆಲ್ಪ್ ಇಲ್ದಿರ. ಹೆಲ್ಪ್ ಅಂದರೆ ಬೇರೆ ಯಾರೂ ಅಷ್ಟು ಸಪೋರ್ಟ್ ಮಾಡಿಲ್ಲ. ಒಂದು 4-5 ಮೆಂಬರ್ಸ್ ಅಷ್ಟೇ ಸಪೋರ್ಟ್ ಮಾಡಿರೋದು ತೊಗೊಳೋದಕ್ಕೆ. ಬಟ್ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು, ನನ್ನ ತಮ್ಮನೂ ಮಾಡ್ತಾನೆ ಕೆಲಸ ಎಲ್ಲ. ಬಟ್ ಅವನು ಹೇಗೆ ಅಂದರೆ, ಅವ್ನು ದುಡ್ದಿದ್ದ ದುಡ್ಡು ಇವತ್ತು ದುಡಿತಾನೆ, ಇವತ್ತೇ ಖಾಲಿ ಆಗುತ್ತೆ ಆ ಥರ. ಸುಮ್ಮನೆ ಅಂತೂ ಕೈ ಕಟ್ಟಿ ಕೂತ್ಕೊಳ್ಳಲ್ಲ ಅವನು. ಬಟ್ ಎಷ್ಟು ದುಡಿದ್ರೂ ಅವನಿಗೆ ದುಡ್ಡು ಕೈ ಹತ್ತಲ್ಲ, ಅಂದರೆ ಎಲ್ಲ ಖರ್ಚಾಗ್ಬಿಡುತ್ತೆ. ಸರಿ, ಏನೋ ದೇವ್ರ ದಯೆಯಿಂದ ಬೇಗ ಸೈಟಲ್ಲಿ ಮನೆ ಒಂದು ಕಟ್ಟೋ ಥರ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ. ಇನ್ನು ಇದು ಬೇಲೂರು ಮೇಲೆ, ಹೊಳೆ ಮೇಲೆ ಸರ್ಕಲ್ಲು. ಇನ್ನು ನ್ಯೂ ಇಯರ್ಗೆ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅನಿಸುತ್ತೆ. ಇನ್ನು ನಾನು 31ಗೆ ಹೊರಟಿದ್ದು ಊರಿಂದ. ನಾನು ನಿಮಗೆ ತೋರಿಸೋಣ ಅಂತ ಇದನ್ನು ತೋರಿಸ್ದೆ. ಮನೆಯಲ್ಲಿ ನ್ಯೂ ಇಯರ್ ಮುಗಿಸ್ಕೊಂಡು ಹೋಗಿ ಅಂದರು. ಇನ್ನೇನು ನಾವೇನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ ಅಲ್ವಾ, ಹಾಗಾಗಿ ನಾನೇನಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಇನ್ನು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಏನೂ ತಿನ್ನಲ್ಲ ಆ ಹೋಟೆಲ್ದೆಲ್ಲ. ಸರಿ, ಅಲ್ಲಿ ಸ್ಟಾಪ್ ಕೊಡ್ತಾರೆ ಯಡಿಯೂರ್ ಹತ್ರ. ಅಲ್ಲಿ ಇಳಿದ್ಬಿಟ್ಟು ಒಂದು ಎಳ್ನೀರು ಕುಡಿದ್ವಿ ಇಬ್ಬರೂ ಸೇರಿಕೊಂಡು. ಇನ್ನು ಸೌತೆಕಾಯಿ, ಕಲ್ಲಂಗಡಿ ಹಣ್ಣು ಬೇಕು ಅಂದ್ಲು ನನ್ನ ಮಗಳು, ತೊಗೊಂಡ್ವಿ. ಇನ್ನು ಇದು ನೆಲಮಂಗಲ ಟೋಲ್ ಗೇಟು. ನನಗೆ ನೆಲಮಂಗಲ ಬರೋವರೆಗೂ ತಲೆನೋವು ಏನೂ ಇರಲ್ಲ, ಆರಾಮಾಗಿರ್ತೀನಿ. ಯಾವಾಗ ಬಸ್ ನೆಲಮಂಗಲಕ್ಕೆ ರೀಚ್ ಆಗುತ್ತೋ, ನೆಲಮಂಗಲದಿಂದ ಗೊರಗುಂಟೆಪಾಳ್ಯಗೆ ಹೋಗೋದು ನಾನು. ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ಹೋಗಲ್ಲ, ಅಲ್ಲಿಂದ ಇಳಿದ್ಬಿಟ್ಟು ಟಿನ್ ಫ್ಯಾಕ್ಟ್ರಿಗೆ ಹೋಗೋದು. ಯಾಕಂದರೆ ಮೆಜೆಸ್ಟಿಕ್ ಹೋಗೋ ಅಷ್ಟರಲ್ಲಿ ನಾವು ನಮ್ಮ ಮನೆಗೆ ಹೋಗ್ಬಿಟ್ಟಿರ್ತೀವಿ, ಅದಕ್ಕೆ. ಇನ್ನು ಇದು ಗೊರಗುಂಟೆಪಾಳ್ಯ. ಇಲ್ಲಿ ಇಳ್ಕೊಂಡು ರೋಡ್ ಕ್ರಾಸ್ ಮಾಡಿದ್ವಿ. ಬಸ್ ಅಂತೂ ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಇದೊಂದು ನಾಯಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಈ ನಾಯಿನ ಇಟ್ಕೊಂಡೆ. ಆ ಕಲರ್ ತುಂಬ ಇಷ್ಟ ಆಯಿತು. ಬಟ್ ಅವ್ನು ರೋಡಲ್ಲಿ ಎಷ್ಟು ರಜಾರೋಷವಾಗಿ ಓಡಾಡ್ತಾ ಇದ್ದಾನೆ. ನನಗೆ ಭಯ ಆಗ್ತಾಯಿತ್ತು, ಯಾರಾದರೂ ಗಾಡಿ ಹತ್ತಿಸ್ಬಿಡ್ತಾರೇನೋ ಅಂದ್ಬಿಟ್ಟು. ಸೊ ಗಾಡಿ ಓಡಿಸೋರಿಗೆ ದಯೆ ಇರಲಿ. ಇನ್ನು ಈ ತಾತ ಒಬ್ರಿಗೆ ಪಾಪ ನಡೆದಾಡೋದಕ್ಕೆ ಆಗ್ತಾ ಇದ್ದಿಲ್ಲ. ನೀರು ಕೇಳಿದ್ರು, ನೀರು ಕೊಟ್ಟೆ. ಯಲಹಂಕ ಹೋಗ್ಬೇಕಂತ. ಇಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಡೈರೆಕ್ಟ್ ಯಲಹಂಕ ಬಸ್ ಇಲ್ಲ. ಅವ್ರು ಹೆಂಗೆ ಹೋಗ್ತಾರೋ ಅಂತ ಬೇಜಾರಾಯಿತು ನನಗಂತೂ. ಅಪ್ಪ ಅಮ್ಮ ನಡೆಯೋಕ್ಕಾಗಲ್ಲ ಅಂದರೆ ಪ್ಲೀಸ್ ಅಂಥವ್ರನ್ನೆಲ್ಲ ಒಬ್ಬೊಬ್ರಿಗೆ ಜರ್ನಿ ಮಾಡೋಕ್ಕೆ ಬಿಡಬೇಡಿ. ಅವ್ರಿಗೆ ನಡೆಯೋಕ್ಕೆ ಅಂದರೆ ಆಗ್ತಾನೇ ಇರಲಿಲ್ಲ ಅವರಿಗೆ. ಅದು ಹೆಂಗೆ ಇಲ್ಲಿವರೆಗೂ ಬಂದಿದ್ರೋ, ಎಲ್ಲಿಂದ ಬಂದಿದ್ರೋ ನನಗಂತೂ ದೇವರಣೆ ಗೊತ್ತಿರಲಿಲ್ಲ. ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡಿದೆ ಅವ್ರಿಗೆ. ಸರಿ, ಇನ್ನು ಗೊರಗುಂಟೆಪಾಳ್ಯದಿಂದ ಟಿನ್ ಫ್ಯಾಕ್ಟ್ರಿ ಬಂದ್ವಿ. ಇದು ಹೆಬ್ಬಾಳ ಸಿಗ್ನಲ್ಲು. ಇಲ್ಲಿ ಯಾವಾಗಲೂ ಹೆವಿ ಟ್ರಾಫಿಕ್ ಜಾಮ್ ಇರುತ್ತೆ. ಸಿಗ್ನಲಲ್ಲಿ ಆ ಗೊಂಬೆಗಳು ಮಾರ್ತಾಯಿದ್ರು, ನೋಡಿದೆ, ಇಷ್ಟ ಆಯಿತು. ಇನ್ನು ಕೆ ಆರ್ ಪುರಂ ಬಂದು ನಾನೇನು ಇವ್ರಿಗೆ ಕಾಲ್ ಮಾಡೋಕ್ಕೆ ಹೋಗಿಲ್ಲ. ನಾನು 5:30 ಆ ಥರ ಕೆ ಆರ್ ಪುರ ಹೆಬ್ಬಾಳ ಆ ಥರ ಇದ್ದೆ. ಅಲ್ಲ, ಗೊರಗುಂಟೆಪಾಳ್ಯದಿಂದ 5:30ಗೆ ಬಸ್ ಹತ್ತಿದ್ವಿ. ಇನ್ನು ಸೊ ಅವ್ರ ಶೋರೂಮಿಂದ ಹೊರಡೋದು 8 ಗಂಟೆ ಆಗುತ್ತೆ. ಇನ್ನು ಯಾಕೆ ಅಂದ್ಬಿಟ್ಟು ನಾನೇ ಕೆ ಆರ್ ಪುರಂ ಬಂದುಬಿಟ್ಟು ಕೆ ಆರ್ ಪುರಮಿಂದ ಆಟೋ ಮಾಡ್ಕೊಂಡು ಮನೆಗೆ ಹೋದ್ವಿ. ಇನ್ನು ಇದು ನಮ್ಮ ಕೆ ಆರ್ ಪುರಂ ಬ್ರಿಡ್ಜು. ತುಂಬ ಮೂವಿ ಎಲ್ಲ ಮಾಡಿದ್ದಾರೆ ಈ ಬ್ರಿಡ್ಜಲ್ಲಿ. ತೆಲುಗು ತಮಿಳು ಯಾವುದೋ ಒಂದು ಮೂವಿದು ಸಾಂಗ್ ಇದೆ, ಅದು ಆ ಸಾಂಗು ನನಗೆ ತುಂಬ ಇಷ್ಟ. ಆ ಸಾಂಗ್ ಬಂದು ಈ ಬ್ರಿಡ್ಜಲ್ಲೇ ಮಾಡಿರೋದು. ಸೊ ನೋಡೋಣ, ಬಸ್ಸಲ್ಲಿ ಫ್ರಂಟಲ್ಲೇ ಕೂತಿದ್ದೆ, ನೋಡೋಣ ಯಾವ ಥರ ಬರುತ್ತೆ ವ್ಯೂಸು ಬ್ರಿಡ್ಜ್ದು ಅಂತ ವೀಡಿಯೋನ ಮಾಡಿಕೊಂಡೆ. ಹೇಳ್ದಾಗೆ ನಾನು ಇವ್ರಿಗೇನು ಫೋನ್ ಮಾಡಲಿಲ್ಲ ಎಲ್ಲಿದ್ದೀನಿ ಅಂತಲೂ. ನೆಲಮಂಗಲದಲ್ಲಿದ್ದಾಗ ಕಾಲ್ ಮಾಡಿದರು. ಮತ್ತು ನಾನು ಬನ್ನಿ ಕರ್ಕೊಂಡೋಗಿ ಅಂತ ಏನು ಹೇಳೋಕ್ಕೆ ಹೋಗಲಿಲ್ಲ. ಇನ್ನು ನಾವೇ ಬೇಗ ಬಂದುಬಿಟ್ವಿ ಅಲ್ವಾ. ಸೊ ಹಾಗಾಗಿ ಡೈರೆಕ್ಟು ಗೊರಗುಂಟೆಪಾಳ್ಯದಿಂದ ಡೈರೆಕ್ಟ್ ಕೆ ಆರ್ ಪುರಂ ಬಸ್ ಹತ್ಕೊಂಡ್ವಿ. ಕೆ ಆರ್ ಪುರಮಿಂದ ಹಿಂಗೆ ಆಟೋ ಮಾಡ್ಕೊಂಡು ಬಂದ್ವಿ. ಆಟೋ ಮಾಡೋಣ ಅಂತ ಕ್ಯಾಬ್ ಬುಕ್ ಮಾಡಿದೆ. ಬಟ್ ಪ್ಯಾಸೆಂಜರ್ ಆಟೋನೇ ಇತ್ತು, ಅದರಲ್ಲೇ ಹತ್ಕೊಂಡು ಬಂದ್ವಿ. ಪ್ಯಾಸೆಂಜರ್ ಆಟೋಗೂ 100 ರೂಪಾಯಿ ಆಗೋಯ್ತು ಮನೆಗೆ ಬರೋ ಅಷ್ಟರಲ್ಲಿ. 2 ಕಡೆ ಇಳಿದು ಹತ್ಬಿಟ್ಟು ಬರಬೇಕು ಮನೆಗೆ.
ಸೊ ನ್ಯೂ ಇಯರ್ಗೆ ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಸಿಕ್ಕಾಬಟ್ಟೆ ಜೋರಾಗೇ ಇತ್ತು. ನಮಗೆ ನ್ಯೂ ಇಯರ್ ಮಾಡೋ ಯಾವ ಮೂಡು ಇರಲಿಲ್ಲ. ಸರಿ ಸದ್ಯ ಮನೆಗೆ ಹೋಗ್ಬಿಟ್ರೆ ಸಾಕು ಅನಿಸ್ಬಿಟ್ಟಿತ್ತು. ನನಗೆ ಹೊಟ್ಟೆ ಎಲ್ಲ ತೊಳಸ್ತಾ ಇತ್ತು, ಒಂಥರ ಸಂಕಟ ಆಗ್ತಾಯಿತ್ತು. ಸರಿ ಮನೆಗೆ ರೀಚ್ ಆದ್ವಿ. ಇನ್ನು ಇವ್ನು ನೋಡಿ ಎಷ್ಟು ಸಣ್ಣ ಆಗೋಗ್ಬಿಟ್ಟಿದ್ದಾನೆ. ಇವನಿಗೂ ಏನೋ ಹೊಟ್ಟೆಯಲ್ಲಿ ಹುಳಗಳು ಜಾಸ್ತಿ ಆಗಿಬಿಟ್ಟಿದೆ ಅಂತೆ. ಊಟನೇ ತಿಂತಾ ಇಲ್ಲ ಅಂತೆ ನಮ್ಮ ಮಾವ ಹಾಗಂತ ಹೇಳಿದ್ರು. ಬರೀ ನಾನ್ ವೆಜ್ ಅಷ್ಟೇ ಅಂತೆ ತಿಂತಾ ಇರೋದವನು. ಹಾಲು ಕುಡಿತಾ ಇಲ್ವಂತೆ, ಅನ್ನನೂ ತಿಂತಾ ಇಲ್ವಂತೆ. ಸಖತ್ ವೀಕಾಗಿ ಹೋಗ್ಬಿಟ್ಟಿದ್ದಾನೆ. ಹೊಟ್ಟೆಯಲ್ಲಿ ಜಂತುಹುಳಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಇವನಿಗೆ. ಏನು ಮಾಡೋದು ಗೊತ್ತಿಲ್ಲ. ಸರಿ ಯೋಚನೆ ಮಾಡಿಕೊಂಡು ನೋಡಿ ಸಿಕ್ಕಾಬಟ್ಟೆ ಬೇಜಾರಾಯಿತು. ಇನ್ನು ನಾನು ಮನೆಯಿಂದ ಚಪ್ರದವರೆಕಾಯಿ ಮನೆಯಲ್ಲೇ ಬಿಟ್ಟಿತ್ತು ತೊಗೊಂಬಂದಿದ್ದೆ. ಈ ಸಲ ಏನು ಲಗೇಜ್ ತೊಗೊಂಬಂದಿಲ್ಲ ಊರಿಂದ. ಯಾಕಂದರೆ ಲಾಸ್ಟ್ ಟೈಮ್ ಬಂದು ಆ ಬಸ್ಸು ಕೆಳಗಡೆ ಬೆಂಕಿ ಹತ್ತಿ ಅದು ಇಳಿದು ಅವಾಂತರಗಳಾಗೋಗಿತ್ತು. ಅದಕ್ಕೆ ನಾನು ಈ ಸಲ ಏನು ತರಲಿಲ್ಲ. ಸರಿ ಇದೊಂದು ಚೇಣಿಕಾಯಿ ಇತ್ತು ಮತ್ತು ಕಡಲೆ ಗಿಡ ನಮ್ಮನೆಯವ್ರಿಗೆ ಇಷ್ಟ ಅಂದ್ಬಿಟ್ಟು ಅಲ್ಲೊಂದು ಸಿಗ್ನಲಲ್ಲಿ ಮಾರ್ತಾಯಿದ್ರು. ಸೊ ಇವರಿಗೆ ತೊಗೊಂಬಂದೆ. ಇನ್ನು ಮಲ್ಕೊಂಡ್ವಿ. ಊಟನ ಹೊರಗಡೆನೇ ತರಿಸಿದ್ದು. ಇನ್ನು 12 ಗಂಟೆಗೆ ಮತ್ತೆ ಆಚೆಗಡೆ ಎಲ್ಲ ಪಟಾಕಿ ಸೌಂಡ್ ಆಯಿತು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾಯಿಗಳು ಮಾತ್ರ ಎದ್ರುಕೊಂಡು ಬಿದ್ದಿದ್ದು. ಜಾಸ್ತಿ ಪಟಾಕಿ ಎಲ್ಲ ಹಚ್ಚಿ ಯಾರಿಗೂ ಡಿಸ್ಟರ್ಬ್ ಮಾಡಬೇಡಿ. ಆದಷ್ಟು ಪ್ರಾಣಿ ಪಕ್ಷಿಗಳಿಗೂ ನಮ್ಮಷ್ಟೇ ಭೂಮಿ ಮೇಲೆ ಬದುಕೋ ಅಂಥ ಅರ್ಹತೆ ಇದೆ. ಸೊ ನಮ್ಮಿಂದ ಒಬ್ರಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ಮನುಷ್ಯರು ಆ ಥರನೂ ಯೋಚನೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತೀನಿ. ಇನ್ನು ಇವರಮ್ಮ ನೋಡಿ ಮೇಲ್ಗಡೆ ಬಂದಿದ್ದಕ್ಕೆ ಮೇಲ್ಗಡೆನೇ ಹುಡ್ಕೊಂಬಂದಿದ್ದ. ಏನೋ ಒಬ್ಬನೇ ಇರೋದಕ್ಕೇನೋ ತುಂಬ ಕೇರ್ ಮಾಡ್ತಾನೆ. ಅಂದರೆ ಅವನಿಗೆ ಗಂಟೆಗಟ್ಟಲೆ ಅವನ ಜೊತೆ ಇರಲ್ಲ, ಬರ್ತಾನೆ 5 ನಿಮಿಷ 10 ನಿಮಿಷ ನೋಡ್ಕೊಂಡು ಹೋಗ್ತಾನೆ ಅಷ್ಟೇ. ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆ ಆಯಿತು. ಮಾಮೂಲಿ ನನ್ನ ರೊಟೇಟ್ ಈ ಥರನೇ ಅಲ್ವಾ, ತುಳಸಿ ಗಿಡ ನೋಡಿಬಿಟ್ಟು ಸೂರ್ಯ ಉದಯ ಆಗೋದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಿಂತ್ಕೊಂಡಿದ್ದೆ. ನಮ್ಮ ಮನೆಯವರು ನನ್ನ ಮಗಳು ಮಲ್ಕೊಂಡೇ ಇದ್ಲು. ಕೆಳಗಡೆ ಹೋಗಿಬಿಟ್ಟು ಈರುಳ್ಳಿ ಗಿಡಗಳು ಹಾಕಿದ್ರು, ಅದು ಒಣಗೋಗಿತ್ತು. ಸರಿ ಕಿತ್ಕೊಂಡ್ಬಂದ್ರು. ನೋಡಿ ಇಷ್ಟು ದಪ್ಪ ಆಗಿದೆ. ಇದು ಸಣ್ಣ ಈರುಳ್ಳಿಗಳು ನಾನು ತಂದಿದ್ದೆ, ಮೊಳಕೆ ಆಗಿತ್ತು ಅಂದ್ಬಿಟ್ಟು ಹಾಗೆ ಕೆಳಗಡೆ ಹಾಕಿ ಅಂತ ಅವ್ರ ಕೈಲಿ ಕೊಟ್ಟಿದ್ದೆ. ನಮ್ಮ ಮನೆಯವ್ರು ಏನು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಸೊ ಬಿಸಿಲಲ್ಲಿ ಒಣಗಕ್ಕೆ ಅಂತ ಇಟ್ಟೆ ಇದನ್ನು. ಇನ್ನು ಬಟ್ಟೆಗಳೆಲ್ಲ ರಾಶಿ ಎಲ್ಲ ತೊಳೆದಾಕಿದ್ದೆ 3 ಜನದ್ದು. ಇವರು ಟ್ರಿಪ್ಪೆಲ್ಲ ಹೋಗಿದ್ರು ಅಲ್ವಾ, ತುಂಬಾ ಬಟ್ಟೆಗಳಿತ್ತು. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇನ್ನು ಒಳಗಡೆ ಎಲ್ಲ ಗಿಡಗಳಿತ್ತಲ್ವ, ಎಲ್ಲದಕ್ಕೂ ನೀರು ನಮ್ಮ ಮನೆಯವ್ರು ಹಾಕಿದ್ರು ಹೆಂಗೋ ಬಂದು. ಸರಿ ನಾನೊಂದು ಸಲ ಎಲ್ಲ ಚೆಕ್ ಮಾಡಿಕೊಂಡೆ, ಎಲ್ಲ ಗಿಡಗಳಿಗೂ ಬಂದು ನೀರು ಹಾಕಿದ್ದೀನಿ ಅಂತ ಹೇಳಿದ್ರು. ಇನ್ನು ರೂಮಲ್ಲಿದ್ದಿದ್ದು ಇದು ಯಾಕೋ ಮಿರರ್ ಹತ್ರ ಎಲೆಗಳು ಒಣಗೋಗ್ತಾ ಇದೆ. ಗಿಡಕ್ಕೆ ಏನಾದರೂ ದೃಷ್ಟಿ ಆಯಿತೋ ಏನೋ ಗೊತ್ತಿಲ್ಲ. ನನ್ನದೇ ದೃಷ್ಟಿ ಆಗಿಬಿಟ್ಟಿರುತ್ತೆ ಈ ಗಿಡಕ್ಕೆ. ನನಗೆ ಗಿಡ ತುಂಬಾ ಇಷ್ಟ. ಸರಿ ಒಣಗಿರೋ ಎಲೆಗಳನ್ನ ನಾನು ಬಿಡಲ್ಲ, ಗಿಡದಲ್ಲಿ ಕಿತ್ತಾಕ್ಬಿಡ್ತೀನಿ. ಅದು ಚೆನ್ನಾಗಿ ಕಾಣಿಸಲ್ಲ, ಗಿಡ ಒಂಥರ ಡಲ್ಲಾಗಿ ಕಾಣಿಸುತ್ತೆ. ಇನ್ನು ಆಚೆ ಕಡೆ ಇದು ಮನಿ ಪ್ಲ್ಯಾಂಟು ಇನ್ನೊಂದರಿಂದ ಕಿತ್ತಾಕಿದ್ದೆ. ಅದರಲ್ಲಿ ಎಲೆ ಥಿಕ್ನೆಸ್ ಆಗಿದೆ ಅಂದ್ಬಿಟ್ಟು ಆ ಕಿತ್ತಾಕಿರೋದು ಡಲ್ಲಾಗಿದೆ. ಪುದೀನ ಸೊಪ್ಪು ಚೆನ್ನಾಗಿ ಬಿಟ್ಟಿತ್ತು. ಇದು ಮನಿ ಪ್ಲ್ಯಾಂಟ್ ಚೆನ್ನಾಗಾಗಿದೆ. ಅದರಲ್ಲೂ ಒಣಗಿರೋ ಎಲೆ ಎಲ್ಲ ಕಿತ್ತಾಕ್ತೆ. ಇದರಲ್ಲಿ ಚಿಕ್ಕದು ಕೆಳಗಡೆ ಹುಟ್ಟುತ್ತಾ ಇದೆ. ನಾನು ಹಾಕ್ಬೇಕಾದ್ರೇ ಅದರಲ್ಲೆಲ್ಲ ಮೊಳಕೆ ಥರ ಬಂದಿತ್ತು. ಸರಿ ಇನ್ನು ನೈಟ್ಗೆ ನಾನು ಮತ್ತೆ ಹಗಲೆಲ್ಲ ರೆಸ್ಟ್ ಮಾಡಿದ್ವಿ, ಲೈವ್ ಎಲ್ಲ ಮಾಡ್ಕೊಂಡಿದ್ದೆ. ಇನ್ನು ನೈಟಿಗೆ ನಮ್ಮ ಮನೆಯವರು 31ಗೆ ಕೇಕ್ ತೊಗೊಬನ್ನಿ ಅಂದರೆ 1ನೇ ತಾರೀಕು ಬರೀ 2 ಪೀಸು ನಾವು ತರಕ್ಕೆ ಕೇಳಿದ್ದು. ಐ ಥಿಂಕ್ ಅಲ್ಲಿ ಬೇಕ್ರಿಯಲ್ಲಿ 2 ಪೀಸ್ ಕೊಡಲಿಲ್ಲ ಅನಿಸುತ್ತೆ. ಅದಕ್ಕೆ ಚಿಕ್ಕದೊಂದು ಕೇಕ್ ತಂದಿದ್ರು. ಸೊ ನನ್ನ ಮಗಳು ನಾಯಿನ ಮುಂದೆ ಕೂರಿಸ್ಬಿಟ್ಟು ಅವನ ಮುಂದೆ ಕೇಕ್ನ ಕಟ್ ಮಾಡಿದ್ಲು. ಅಷ್ಟರಲ್ಲಿ ಅವರಮ್ಮ ನೋಡಿ ಆ ಮಗು ಏನು ತಿಂತಾ ಇಲ್ಲ ಅಂದ್ಬಿಟ್ಟು ಕೆಳಗಡೆಯಿಂದ ಬ್ರೆಡ್ ತಗೊಬಂದು ಕೊಟ್ಟಿದ್ದ. ಇದಕ್ಕೆ ಅಲ್ವಾ ಹೇಳೋದು ತಾಯಿ ಪ್ರೀತಿ ಅಂತ. ನೋಡಿ ಅವನು ಎಷ್ಟು ಚೆನ್ನಾಗಿ, ನಾವು ಏನೇ ಹಾಕಿದ್ರೂ ತಿಂತಾ ಇರಲಿಲ್ಲ. ಹಾಲು ಹಾಕಿದ್ವಿ, ಹಾಲು ಅನ್ನ ಹಾಕಿದ್ವಿ, ಬಾಯೊಳಗಿಟ್ರೂ ತಿಂದಿಲ್ಲ. ಅವರಮ್ಮ ತಂದು ಕೊಟ್ಟಿರೋ ಒಣಗಿರೋ ಬ್ರೆಡ್ನ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಬಿದ್ದು ಬಾಲ ಬೇರೆ ಹಿಂಗೆ ಅಳ್ಳಾಡಿಸ್ತಾನೆ. ಅವರಮ್ಮ ಮಾತಾಡ್ಸೋಕೆ ಹೋದರೆ ಗುರ್ರ ಅಂತಾನೆ ಗೊತ್ತಾ. ನಾನು ಅದು ವಿಡಿಯೋದು ವಾಯ್ಸು ಸ್ವಲ್ಪ ವಾಯ್ಸ್ ಲೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಒಟ್ಟಿನಲ್ಲಿ ತಾಯಿ ಅನ್ನೋದು ಇದಕ್ಕೆ ಅಲ್ವಾ. ನೋಡಿ ಅವನು ಕೆಳಗಡೆ ಎರಡು ಫ್ಲೋರೇ ಹತ್ತಿ ಮೇಲೆ ಬರಬೇಕು. 2 ಫ್ಲೋರ್ ಮೇಲೆ ಆ ಬ್ರೆಡ್ನ 2 ಪೀಸ್ ಎತ್ಕೊಬಂದು ತಂದು ಕೊಟ್ಟಿದ್ದಾನೆ ಅಂದರೆ ಎಷ್ಟು ಗ್ರೇಟ್ ಅಲ್ವಾ. ಹಾಕಿಬಿಟ್ಟು ಹಂಗೆ ಹುಳಗಳನ್ನೆಲ್ಲ ಕಚ್ಕೊಂಡಿರ್ತಾನೆ ಅವನು. ಏನೇ ಆದರೂ ಒಂಥರ ನನಗೆ ಈ ಥರ ಎಲ್ಲ ಪ್ರೀತಿ ಇದೊಂಥರ ಮನಸ್ಸಿಂದ ಕೊಡೋ ಪ್ರೀತಿ. ಇದೆಲ್ಲ ಯಾವುದ್ರಲ್ಲೂ ಲೋಪದೋಷ ಇರಲ್ಲ, ನಾಟಕ ಇರಲ್ಲ. ಮನುಷ್ಯರಿಗೂ ಅಷ್ಟೇ ಈ ಥರ ನಿಸ್ವಾರ್ಥ ಪ್ರೀತಿ ಒಂದು ಸಿಕ್ಬಿಟ್ರೆ ಜೀವನದಲ್ಲಿ ಇನ್ನೇನು ಬೇಕಾಗಿರಲ್ಲ. 2 ಹೊತ್ತು 3 ಹೊತ್ತು ತಿನ್ನೋ ಊಟನ 2 ಹೊತ್ತೇ ತಿಂದು ಮಲ್ಗೋಣ. ಪ್ರೀತಿಯಲ್ಲಿ ಯಾವುದೇ ರೀತಿ ಮೋಸ ಇರಬಾರ್ದು.
ಇದ್ದರೆ ಅದೊಂಥರ ನೆಮ್ಮದಿ ಹಾಳಾಗಿರುತ್ತೆ. ಒಟ್ಟಿನಲ್ಲಿ ನಾಯಿಗಳಿಗೆ ನಿಯತ್ತಿರುತ್ತೆ, ಪ್ರಾಣಿ ಪಕ್ಷಿಗಳಲ್ಲಿ ಯಾವುದೇ ರೀತಿ ಮೋಸ ಇರಲ್ಲ ಅಂತ ಹೇಳೋದು ಇದಕ್ಕೇ. ಇನ್ನು ಆ ಕಡೆ ಈ ಕಡೆ ಎಲ್ಲ ಗಲೀಜು ಮಾಡಿದ್ನಲ್ಲ, ಎಲ್ಲ ಮೂಸ್ ನೋಡ್ಕೊಂಡಿದ್ದ. ಇನ್ನು ನೋಡಿ ಟೆರಾಸ್ ಫುಲ್ಲು ಎಲ್ಲ ಗಲೀಜಾಗ್ಬಿಟ್ಟಿದೆ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಏನು ಮಾಡೋಕ್ಕಾಗಲ್ಲ, ಒಂದು ಬೇಕು ಅಂದರೆ ಒಂದನ್ನು ಕಳ್ಕೊಬೇಕು ಅಂತಾರಲ್ಲ ಹಾಗೆ. ಈಗ ನಾಯಿ ಇಲ್ಲೇ ಇರಬೇಕು ಅಂದರೆ ಟೆರಾಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅವನು ಬ್ರೆಡ್ನ ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾನೆ. ಕಿಲಾಡಿ ಇದ್ದಾನೆ, ಕಿಲಾಡಿ ನನ್ನ ಮಗ ಇವನು. ಸರಿ, ಇನ್ನು ರಾತ್ರಿ ಊಟಕ್ಕೆ ನಾನು ಅವರೆಕಾಳು ಸಾಂಬಾರು ಮಾಡಿದ್ದೆ, ರೈಸ್ ಮಾಡ್ಕೊಂಡಿದ್ದೆ. ನನ್ನ ಮಗಳ ಹತ್ರ ದೇವರಿಗೆ ಪೂಜೆ ಮಾಡಿಸ್ದೆ. ವಿಡಿಯೋನ ನೋಡ್ಕೊಂಡು ಬಂದರೆ ಅಲ್ವಾ, ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಎಲ್ಲರೂ ನಿಮ್ಮ ಅಭಿಪ್ರಾಯನ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಹೇಳಿ. ವಿಡಿಯೋ ಏನಾದರೂ ತಪ್ಪಾಗಿದ್ದರೆ ಈ ಥರ ಆಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಅದಕ್ಕೂ ರೀಸನ್ ಹಾಕಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ವಿಡಿಯೋ ನೋಡೋರಲ್ಲಿ ಕೇಳ್ಕೊಳ್ಳೋದು ಇದನ್ನೇ ನಾನು. ಹಾಗೆ ಲೈವ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ಲೈವ್ಗೆ ಬಂದು ಸಪೋರ್ಟ್ ಮಾಡಿ. ನೀವೆಷ್ಟು ಎಲ್ಪ್ ಮಾಡ್ತಿರೋ, ಎಷ್ಟು ಬಂದು ಸಪೋರ್ಟ್ ಮಾಡ್ತಿರೋ ಅಷ್ಟು ನಮಗೆ ಚಾನಲ್ ಮೋನಿಟೈಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಪ್ಲೀಸ್ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ವಿಡಿಯೋ ಒಂದು 89 ವ್ಯೂಸ್ ಆಗಿರುತ್ತೆ ಅಂದರೆ ಲೈಕ್ ಬರೀ ಒಂದು 10, 12, 15 ಈ ಥರ ಲೈಕ್ ಆಗ್ತಾ ಇದೆ. ಸೊ ಪ್ಲೀಸ್ ನೋಡಿದವರೆಲ್ಲ ಒಂದು ಲೈಕ್ ಮಾಡಿ. ನಿಮ್ಮದು ಗಂಟೇನು ಹೋಗಲ್ಲ, ಇಲ್ಲ ನಮ್ಮನೆ ಗಂಟೇನು ಖಾಲಿ ಆಗಲ್ಲ. ಸೊ ಪ್ಲೀಸ್ ಎಲ್ಲರೂ ಕಳಕಳಿಯ ಮನವಿ, ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ. ಹಾಗೆ ಒಂದು ಕಮೆಂಟ್ ಹಾಕಿ, ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಕಮೆಂಟ್ ಹಾಕಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಹಾಕಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಸಬ್ಜೆಕ್ಟ್ ಜೊತೆ ಸಿಗ್ತಾ ಇದ್ದೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಟಿಲ್ ದೆನ್ ಟೇಕ್ ಕೇರ್, ಬಾಯ್.